ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಪೌಚ್ ರೆಡಿ ಮಾಡಿದ್ದೀನಿ. ಇವೆಲ್ಲರೂ ಹೋದರೆ ಹೊರಗಡೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಂತ ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಜಿಪ್ಪು ಒಂದೇ ಒಂದು ಜಿಪ್ಪು ಇರೋದು. ನೀವೇನಾದರೂ ಮೇಕಪ್ ಐಟಮ್ಸು, ಏನಾದರೂ ಲಿಪ್ಸ್ಟಿಕ್ಕು, ಆ ಥರ ಚಿಕ್ಕ ಚಿಕ್ಕ ಐಟಮ್ಸ್ನ, ಆಮೇಲೆ ಇಯರ್ ಪಾಡ್ಸು ಆ ಥರದವ್ನ ಇಟ್ಕೊಂಡು ಹೋಗೋದಕ್ಕೆ ಅಲ್ಲಿ ಹಾಕ್ಬಿಡ್ತೀವಿ ಅಂತ ಭಯ ಇದ್ದವರು ಈ ಥರದ್ರಲ್ಲಿ ಇಟ್ಕೊಂಡ್ಬಿಟ್ರೆ, ನೀವು ಎರಡಿಗೆ ಇದನ್ನ ಹಾಕ್ಕೊಂಡ್ರೆ ಒಂದು ಚಿಕ್ಕದೊಂದು ಬೀಗ ಹಾಕೋಬೋದು. ಚಿಕ್ಕದಾಗಿ ನಾನು ಒಂದೇ ಇಕ್ಕಿದ್ದೀನಿ, ಇನ್ನೊಂದು ಹಾಕೊಂಡ್ಬಿಟ್ರೆ ನೀವು ಈ ಥರ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಯಾ? ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಿಮ್ಮ ಹತ್ರ ಹಳೆಯದು ಒಂದು ಪೀಸ್ ಇದ್ದರೆ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ. ಮನೇಲಿ ಏನಾದರೂ ತೊಗೊಂಡೋಗೋಕ್ಕೆ, ಇವಾಗ ಎಲ್ಲರೂ ಹೊರಗಡೆ ಹೋದಾಗ ತೊಗೊಂಡೋಗೋಕ್ಕೆ, ಇಲ್ಲ ಮದುವೆ ಮನೆಗೆ ಹೋದಾಗ ಚಿಕ್ಕದಾಗಿ, ಏನು ದೊಡ್ಡದಾಗಿ ಇಟ್ಕೊಂಡು ಹೋಗೋ ಬದಲು ಪುಟಾಣಿದಾಗಿ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಒಂದು ಚಿಕ್ಕದು ಪೌಡ್ರ್ ಡಬ್ಬ, ಚಿಕ್ಕ ನಡಿ, ಒಂದು ಇಯರ್ ಪಾಡ್ಸು, ಕ್ರೀಮು ಆ ಥರದವೆಲ್ಲ ಇಟ್ಕೊಂಡು ಹೋಗೋದಕ್ಕಂತೂ ಸೂಪರಾಗಿದೆ. ಓಕೆನಾ? ಈ ಥರ ನೀವು ಬೇಕಾದ್ರೆ ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಜಾಸ್ತಿ ಟೈಮು ಬೇಕಾಗಿಲ್ಲ, ಜಾಸ್ತಿ ಬಟ್ಟೆನೂ ಬೇಕಾಗಿಲ್ಲ. ಓಕೆನಾ? ನೋಡಿ ಸಖತ್ತಾಗಿ ಬಂದಿದೆ ಪೌಚ್ ಅಂತೂ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಪೌಚ್ ರೆಡಿ ಮಾಡ್ಕೊಂಡಿದ್ದೀನಿ. ಪೌಚ್ ರೆಡಿ ಮಾಡೋಕ್ಕೆ ಇವಾಗ ಎಲ್ಲರೂ ಹೊರಗಡೆ ಹೋದ್ರೆ ಚಿಕ್ಕದಾಗಿರುವಂಥ ಪೌಚ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಲೈನಿಂಗು ಮತ್ತು ಅಕ್ಕಿ ಚೀಲ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಜಿಪ್ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಇವಾಗ ಎಷ್ಟು ಇಂಚ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಒಂದು ರೌಂಡ್ ಹಾಕೋಬೋದು, ಎರಡು ಹಾಕೋ, ಒಂದೇ ಇದಕ್ಕೆ ಜಿಪ್ಪು ಬರೋದು, ಎರಡು ಬರೋಲ್ಲ. ಓಕೆನಾ? ಇದಿಷ್ಟು ಬೇಕು. ಇದಿಷ್ಟು ತೊಗೊಂಡು ಇವಾಗ ಇದಕ್ಕೆ ಒಂದು ಪೌಚು, ಪುಟಾಣಿ ಪೌಚ್ ರೆಡಿ ಮಾಡೋಣ ಬನ್ನಿ. ಮೊದಲನೇದಾಗಿ ಇದು ಮೆಜರ್ಮೆಂಟ್ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು 5 ಇಂಚ್ ಇದೆ. ಇದು 5 ಇಂಚ್ ತಗೊಳ್ಳಿ. ಇದು ಬಂದ್ಬಿಟ್ಟು 10 ಇಂಚು, 10 ಇಲ್ಲ 10.5 ಇದೆ. 10.5 ಹೀಗೆ 5 ಇಂಚು. ಓಕೆನಾ? ಇದಿಷ್ಟಾಯಿತು. ಇದು ಬಂದ್ಬಿಟ್ಟು 3.5 ಇಂಚು. ಓಕೆನಾ? ಇದು ಜಾಸ್ತಿ ಇದೆ, ಒಂದು ಕಡೆಯಿಂದ ತಗೋತೀನಿ. ಇದು ಬಂದ್ಬಿಟ್ಟು 11.5, ಉದ್ದ 11.5, ಅಗಲ ಬಂದ್ಬಿಟ್ಟು 3.5. ಇದು ಬಂದ್ಬಿಟ್ಟು 5 ಇಂಚು, ಇದು 10.5. ಓಕೆನಾ? ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಫಸ್ಟ್ಗೆ ಇದಕ್ಕೆ ಜಿಪ್ ಹಾಕೊಂಡ್ಬಿಡೋಣ. ಜಿಪ್ ಹಾಕ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 1 ಕಾಲು ತಗೊಳ್ಳಿ ಸಾಕು. 1 ಇಂಚ್ಗೆ ಮಾರ್ಕ್ ಮಾಡಿ. ಒಂದು 1/4 ಇಂಚ್ ತಗೊಳ್ಳಿ. ಒಂದು 1/4 ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇದನ್ನ ಮಧ್ಯೆ ಕಟ್ ಮಾಡ್ತಾ ಇಲ್ಲ, 1/4 ಇಂಚ್ಗೆ ತಗೊಂಡಿದ್ದೀನಿ. ಓಕೆನಾ? ಇಲ್ಲಿಗೆ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಮಾಮೂಲಿ ಸೀದಾ ಇಟ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ಉದ್ದ ತಗೊಂಡಿದ್ದೀನಿ ನಾನು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕೋಬೇಕು. ಇದು ಅಕ್ಕಿ ಚೀಲ ಎಲ್ಲ ಹಾಕಿಟ್ಟು ಸ್ಟಿಫ್ ಆಗಿರುತ್ತೆ. ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿ. ಈ ಥರ ಈಗ ಬಂತು. ಇವಾಗ ಇದನ್ನು ತಗೊಂಡು ಇದನ್ನು ಈಗ ಅಟ್ಯಾಚ್ ಮಾಡಿ. ಇದು ಹೇಗೆ ಅಟ್ಯಾಚ್ ಮಾಡೋದು ಸೇಮ್ ಅದೇ ರೀತಿನೇ ಅಟ್ಯಾಚ್ ಮಾಡಿ.
ಹಾಕೊಂಡ್ಬಿಡೋಣ. ಇಷ್ಟೇ ಮಾಡಿಕೊಂಡು ಈ ಕಡೆ ಇದು ಮಧ್ಯದಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಈ ಕಡೆಯಿಂದ ಅಷ್ಟೇ ಮಧ್ಯಕ್ಕೆ ಮಾರ್ಕ್ ಮಾಡಿ, ಈಗ ಇದನ್ನು ಅಷ್ಟೇ ಇಲ್ಲಿ ಮಧ್ಯಕ್ಕೆ ಮಾಡ್ಕೊಳ್ಳಿ. ಈ ರೀತಿ ಫ್ರೆಂಡ್ಸ್ ಈ ಥರ ದೊಡ್ಡದು ಮೇಲಿಟ್ಕೊಳ್ಳಿ. ದೊಡ್ಡ ಕಟ್ ಮಾಡಿದ್ದೀವಲ್ಲ ಇದು ಮೇಲಿಟ್ಕೋಬೇಕು. ಇದನ್ನು ತಿರುಗಿಸಿ ಹಿಂಗೆ ಇಟ್ಕೊಳ್ಳಿ. ಓಕೆನಾ? ಹಿಂಗೆ ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಳ್ಳೋದು, ತಿರುಗಬೇಕಲ್ವ, ಅದಕ್ಕೆ ಹಾಕಿ ಇದನ್ನು ತಿರುಗಿಸ್ಕೊಳ್ಳಿ. ಈ ಥರ ಇಷ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಆಯಿತು. ಅದು ನಿಮಗೆ ಫೋಲ್ಡ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ. ಈ ರೀತಿ ತಗೊಂಡು ಈ ಥರ ಅಟ್ಯಾಚ್ ಮಾಡಿ ಇಟ್ಕೊಳಕ್ಕಾಗುತ್ತೆ. ಓಕೆನಾ? ಇದನ್ನು ಫೋಲ್ಡ್ ಮಾಡ್ತೀನಿ. ಇಲ್ಲಿಗೆ ಈ ರೀತಿ ಅಟ್ಯಾಚ್ ಮಾಡೋಣ. ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ ನನಗೆ. ಈ ಕಡೆಯಿಂದ ಇದು ತಗೊಂಡು ಸ್ವಲ್ಪ ಹಿಂಗೆ ಇಟ್ಕೊಳಕ್ಕಷ್ಟೇ. ಇವಾಗ ಇದನ್ನು ಈ ರೀತಿ ತಗೊಂಡು ಫುಲ್ಲು ಪಿನ್ ಮಾಡ್ಕೋಬೇಕು. ಇಲ್ಲಿಂದ ಸ್ವಲ್ಪ ಹಿಂಗೆ ನ್ಯಾಚ್ ಹಾಕ್ಕೊಡಿ, ತಿರುಗಿಸ್ಕೋಬೇಕಲ್ಲ ಅದಕ್ಕೆ. ಓಕೆ, ಪಿನ್ ಹಾಕ್ಕೊಳ್ಳಿ. ಈ ಕಡೆನೂ ಅಷ್ಟೇ ಇಲ್ಲೂ ನ್ಯಾಚ್ ಹಾಕ್ಕೊಂಡು, ಯಾಕಂದರೆ ತಿರುಗಬೇಕಲ್ಲ ಅದಕ್ಕೋಸ್ಕರ ತಿರುಗಿಸ್ಕೊಂಡು ಈ ಥರ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಅಷ್ಟೇ ಇಲ್ಲಿಂದ ಇಲ್ಲಿ ಮ್ಯಾಚ್ ಹಾಕ್ಕೊಂಡು ಸ್ವಲ್ಪ ತಿರುಗ್ಸಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಏನಿಲ್ಲ, ಹಿಂಗೆ ತಿರುಗಿಸ್ಕೊಳ್ಳಿ. ಇಲ್ಲಿ ಮ್ಯಾಚ್ ಹಾಕ್ಕೊಂಡು ನೀವು ತಿರುಗಿಸ್ಕೋಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ ತಿರುಗಬೇಕಲ್ವ, ಸ್ವಲ್ಪ ಹಿಂಗೆ ಮ್ಯಾಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ತಿರುಗುತ್ತೆ. ಓಕೆನಾ? ಅವಾಗ ನಿಮಗೆ ಈಸಿಯಾಗಿ ತಿರುಗುತ್ತೆ.
ಈ ಥರ ಪಿನ್ ಸ್ವಲ್ಪ ಬ್ರಾಸ್ ಸ್ವಲ್ಪ ಇದು ಕಷ್ಟ ಅನ್ಸುತ್ತೆ, ಏನಿಲ್ಲ ಇದು ಕೆಳಗೆ ತೆಗೆದು ಏನು ತೊಂದರೆ ಇಲ್ಲ, ಸ್ವಲ್ಪ ಕಷ್ಟ ಅನ್ಕೊಳ್ತೀವಿ, ನಿಧಾನ ಸ್ಟಿಚ್ ಮಾಡಿ ಓಕೆನಾ. ರೌಂಡ್ ಶೇಪ್ ಇರ್ತಲ್ಲ, ತಿರುಗಿಸ್ತಾರೆ ಸ್ವಲ್ಪ ಅನ್ಸುತ್ತೆ, ತಿರುಗಲ್ಲ ಅಂತ ಎಲ್ಲ ಸೂಜಿನ ಕೆಳಗೆ ಸೇರಿಸಿ ತಿರುಗಿಸಿ ಅದು ಎಷ್ಟು ಬರುತ್ತೆ ಇನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಲ್ರೆಡಿ ಅಂತ ದೊಡ್ಡ ಪೋಸ್ಟ್ ಹಾಕಿದ್ದೀನಿ, ಪುಟಾಣಿ ಪೌಚು ಮಕ್ಕಳು